ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. 2011 ಈ ವರ್ಷ ಕೂಡ ವಿವಾದಗಳಿಂದ ಹೊರತಾಗಿರಲಿಲ್ಲ. ವರ್ಷದ ಆರಂಭದಿಂದಲೂ ವಿವಾದಗಳು ಭುಗಿಲೇಳ್ತಾನೆ ಹೋದ್ವು. ವರ್ಷದ ಕೊನೆಯಲ್ಲೂ ವಿವಾದಗಳಿದ್ವು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ವಿವಾದ ಪರ್ವ. ವರ್ಷದ ಆರಂಭದಲ್ಲೇ ಡಾಕ್ಟರೇಟ್ ನೀಡುವ ಕುರಿತು ವಿವಾದ ಶುರುವಾಯಿತು. ಹಿರಿಯ ಸಂಶೋಧಕ ಚಿದಾನಂದ ಮೂರ್ತಿ ಅವರಿಗೆ ಡಾಕ್ಟರೇಟ್ ನೀಡಲು ರಾಜ್ಯಪಾಲರು ನಿರಾಕರಿಸಿದ್ದು ದೊಡ್ಡ ಸುದ್ದಿಯಾಯಿತು. ಕನ್ನಡ ಶಾಲೆಗಳನ್ನ ಮುಚ್ಚುವ ಗಲಾಟೆ, ಲೋಡ್ ಶೆಡ್ಡಿಂಗ್ ವಿವಾದ ನಡೆದದ್ದು ಕೂಡ ಇದೇ ವರ್ಷ. ಕನ್ನಡ ಚಿತ್ರರಂಗದಲ್ಲಿ ಒಣ ಪ್ರತಿಷ್ಠೆಯ ಕದನ ನಡೆದದ್ದು ಕೂಡ ಇದೇ ವರ್ಷದಲ್ಲಿ. ಈ ವರ್ಷ ಕೂಡ ವಿವಾದಗಳಿಂದ ಹೊರತಾಗಿರಲಿಲ್ಲ. ವರ್ಷದ ಆರಂಭದಿಂದಲೂ ವಿವಾದಗಳು ಭುಗಿಲೇಳ್ತಾನೆ ಹೋದ್ವು. ವರ್ಷದ ಕೊನೆಯಲ್ಲೂ ವಿವಾದಗಳಿದ್ವು. ವಿವಾದ ನಂಬರ್ 1, ಗೌರವ ಡಾಕ್ಟರೇಟ್ ವಿವಾದ. ಎಂ ಚಿದಾನಂದ ಮೂರ್ತಿ ನಾಡಿನ ಹಿರಿಯ ಸಂಶೋಧಕ. ಚೀಮು ಎಂದೇ ಕನ್ನಡಿಗರಿಗೆ ಚಿರಪರಿಚಿತ. ಕರ್ನಾಟಕದ ಇತಿಹಾಸ ಅಧ್ಯಯನಕಾರರ ಸಂಶೋಧನೆಗೆ ಚೀಮು ಕೊಟ್ಟಿರುವ ಕೊಡುಗೆ ಅಪಾರ. ಚೀಮುಗೆ ಪಂಪ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಂದಿವೆ. ನಾಡೋಜ ಸೇರಿದಂತೆ ಹಲವು ಡಾಕ್ಟರೇಟ್ಗಳು ಸಿಕ್ಕಿವೆ. ಇಂಥ ಒಬ್ಬ ಸಾಧಕರಿಗೆ ಬೆಂಗಳೂರು ವಿವಿ ಡಾಕ್ಟರೇಟ್ ಕೊಡೋಕೆ ತೀರ್ಮಾನಿಸಿದ್ದು ಆಶ್ಚರ್ಯವೇನೂ ಆಗಿರಲಿಲ್ಲ. ಆದರೆ ವಿವಾದ ಶುರುವಾಗಿದ್ದು ರಾಜ್ಯಪಾಲರಿಂದ. ಚೀಮು ಅವರಿಗೆ ಗೌರವ ಡಾಕ್ಟರೇಟ್ ಕೊಡೋಕೆ ನಿರಾಕರಿಸಿದ ಹಂಸರಾಜ್ ಭಾರದ್ವಾಜ್ ಕನ್ನಡಿಗರ ಕೆಂಗಣ್ಣಿಗೆ ತುತ್ತಾಗಬೇಕಾಯಿತು. ಚೀಮು ಹಿಂದೂ ಪರ ಧೋರಣೆ ವ್ಯಕ್ತಿತ್ವದವರು ಎಂಬ ಕ್ಷುಲ್ಲಕ ಕಾರಣವನ್ನ ಇಟ್ಕೊಂಡು ಸಹಿ ಹಾಕೋದಕ್ಕೆ ನಿರಾಕರಿಸಿದ ರಾಜ್ಯಪಾಲರು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡರು. ಶಿಕ್ಷಣದಲ್ಲೂ ರಾಜಕಾರಣ ಮಾಡೋದಕ್ಕೆ ಮುಂದಾದ ಗವರ್ನರ್ಗೆ ಜ್ಞಾನೋದಯವಾಗಿದ್ದು, ತಪ್ಪಿನ ಅರಿವಾಗಿದ್ದು, ದೊಡ್ಡ ದೊಡ್ಡ ಸಾಹಿತಿಗಳು, ರಾಜಕಾರಣಿಗಳು ಬುದ್ಧಿವಾದ ಹೇಳಿದ ಮೇಲೆ ಸುಮಾರು 15 ದಿನಗಳ ಚರ್ಚೆಯ ನಂತರ ರಾಜ್ಯಪಾಲರು ಗೌರವ ಡಾಕ್ಟರೇಟ್ ಕೊಡೋಕೆ ಒಪ್ಪಿಕೊಂಡ್ರು. ಚೀಮು ಕೂಡ ಮತ್ತೆ ವಿವಾದ ಕೆಳೆಯದೆ ಗೌರವ ಡಾಕ್ಟರೇಟ್ ಸ್ವೀಕರಿಸಿ ದೊಡ್ಡತನ ಮೆರೆದ್ರು. ವಿವಾದ ನಂಬರ್ 2, ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ. ವರ್ಷ ಪೂರ್ತಿ ಕನ್ನಡಿಗರು ಸರ್ಕಾರಕ್ಕೆ ಕೇಳಿದ್ದು ಇದೊಂದೇ ಮಾತು: ದಯವಿಟ್ಟು ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ. ಹಾಜರಾತಿ ಕಡಿಮೆ ಇರುವ ಸಾವಿರಾರು ಕನ್ನಡ ಶಾಲೆಗಳನ್ನ ಮುಚ್ಚಲು ಸರ್ಕಾರ ನಿರ್ಧಾರ ಮಾಡಿದ್ದು ಕನ್ನಡಿಗರ ಚಿಂತೆಯನ್ನ ಹೆಚ್ಚಿಸಿದ್ದು ಸುಳ್ಳಲ್ಲ. 5ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚಿ ಅವುಗಳನ್ನ ಸಮೀಪವಿರುವ ಸರ್ಕಾರಿ ಶಾಲೆಗಳ ಜೊತೆ ವಿಲೀನಗೊಳಿಸುವುದು ಸರ್ಕಾರದ ನಿರ್ಧಾರವಾಗಿತ್ತು. ಮೊದಲೇ ರಾಜ್ಯದಲ್ಲಿ ಕನ್ನಡ ಭಾಷೆ ನಶಿಸುವ ಹಂತ ತಲುಪ್ತಾ ಇದೆ. ಇಂಥ ಹೊತ್ತಿನಲ್ಲಿ ಕನ್ನಡ ರಕ್ಷಣೆಯ ಜವಾಬ್ದಾರಿ ಹೊರಬೇಕಾದ ಸರ್ಕಾರನೇ ಹೀಗೆ ಮಾಡಿದ್ರೆ ಗತಿಯೇನು ಅನ್ನೋ ಪ್ರಶ್ನೆ ಕನ್ನಡಿಗರದ್ದಾಗಿತ್ತು. ಮೊದಲು 2000ಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚುವ ಚಿಂತನೆಯಲ್ಲಿದ್ದ ಸರ್ಕಾರ ಕೊನೆಗೆ 600ಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚುವ ನಿರ್ಧಾರ ಕೈಗೊಳ್ಳಿತು. ವಿಚಿತ್ರ ಅಂದ್ರೆ ಕನ್ನಡ ಶಾಲೆ ಮುಚ್ಚುವ ನಿರ್ಧಾರ ಪ್ರಕಟಿಸಿದ ಹೊತ್ತಿನಲ್ಲೇ ರಾಜ್ಯ ಸರ್ಕಾರ ಇಂಗ್ಲಿಷ್ ಶಾಲೆಗಳ ಆರಂಭಕ್ಕೆ ಅರ್ಜಿ ಕರೆದಿತ್ತು. ರಾಜ್ಯದೆಲ್ಲೆಡೆ ಪ್ರತಿಭಟನೆಯ ಕೂಗು ಕೇಳಿ ಬಂದರೂ ಸರ್ಕಾರ ತನ್ನ ಹೆಜ್ಜೆಯನ್ನ ಹಿಂದಕ್ಕಿಡಲಿಲ್ಲ. ನಿರ್ಧಾರ ಪರಿಶೀಲಿಸುತ್ತೇವೆ, ಕನ್ನಡ ಶಾಲೆ ಮುಚ್ಚೋದಿಲ್ಲ ಅನ್ನೋ ಭರವಸೆ ಕೊಡ್ತಾನೆ ಕನ್ನಡ ಶಾಲೆಯನ್ನ ಮುಚ್ಚುವ ನಿರ್ಧಾರ ಪ್ರಕಟಿಸಿಯೇ ಬಿಡ್ತು. ಈಗ ಜ್ಞಾನಪೀಠ ಪುರಸ್ಕೃತ ಸಾಹಿತಿಗಳಾದ ಡಾಕ್ಟರ್ ಚಂದ್ರಶೇಖರ ಕಂಬಾರ, ಡಾಕ್ಟರ್ ಅನಂತಮೂರ್ತಿ, ಡಾಕ್ಟರ್ ಗಿರೀಶ್ ಕಾರ್ನಾಡ್ ಹಾಗೂ ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕನ್ನಡ ಶಾಲೆಗಳನ್ನ ಮುಚ್ಚುವ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕಿಳಿದಿದ್ದಾರೆ. ಹೈಕೋರ್ಟ್ನಿಂದ ತಡೆಯಾಜ್ಞೆಯೂ ಸಿಕ್ಕಿದೆ. ಮುಂದೇನು? ನಿರ್ಧಾರವಾಗುವುದು 2012ರಲ್ಲಿ. ವಿವಾದ ನಂಬರ್ 3, ಕತ್ತಲಲ್ಲಿ ಕರ್ನಾಟಕ. ಕರೆಂಟ್ನಲ್ಲೂ ಡರ್ಟಿ ಪಾಲಿಟಿಕ್ಸ್. ರಾಜ್ಯದ ಪರಿಸ್ಥಿತಿ ಬದಲಾಗಿಲ್ಲ. ಇಡೀ ದೇಶಕ್ಕೆ ಜಲವಿದ್ಯುತ್ತಿನ ಪಾಠ ಹೇಳಿಕೊಟ್ಟ ಕರ್ನಾಟಕದಲ್ಲಿ ಈಗ ಬೆಳಕಿನ ಅಭಾವ. ವರ್ಷದ ಆರಂಭದಿಂದ ಕೊನೆಯವರೆಗೆ ಕತ್ತಲಿನಿಂದ ಮುಕ್ತಿ ಪಡೆಯುವುದಕ್ಕೆ ಕರ್ನಾಟಕಕ್ಕೆ ಸಾಧ್ಯವಾಗಲೇ ಇಲ್ಲ.
ಲೋಡ್ ಶೆಡ್ಡಿಂಗ್ ಅನಿವಾರ್ಯ ಅಂತ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಆಮೇಲೆ ಕೇಂದ್ರದ ವಿರುದ್ಧ ತಿರುಗಿಬಿದ್ರು. ಕರೆಂಟ್ ಪ್ರಾಬ್ಲಮ್ ಸರಿಪಡಿಸೋದಕ್ಕೆ ಕೇಂದ್ರ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ನಾಯಕರೆಲ್ಲ ಟೀಕಿಸಿದ್ರು. ರಾಜ್ಯ ಸರ್ಕಾರವೇ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ನವರು ಉತ್ತರ ಕೊಟ್ಟರು. ಇನ್ನು ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಕಾಂಗ್ರೆಸ್ ಬಿಜೆಪಿ ಜಗಳದಲ್ಲಿ ಕರೆಂಟ್ ಇಲ್ಲದೆ ನರಳಿದ್ದು ಕರ್ನಾಟಕದ ಬಡ ಜನತೆ. ಮಳೆಯೂ ಕೈಕೊಟ್ಟಿತ್ತು. ಬೋರ್ವೆಲ್ನಿಂದ ನೀರೆತ್ತೋಕ್ಕೂ ಸಾಧ್ಯವಾಗದೆ ರೈತರು ಕಂಗಾಲಾದ್ರೂ ಕರೆಂಟ್ ಬರಲೇ ಇಲ್ಲ. ಸಣ್ಣ ಸಣ್ಣ ಫ್ಯಾಕ್ಟರಿಗಳಲ್ಲಿ ಕೆಲಸವಿಲ್ಲದೆ ಕೂರೋ ಪರಿಸ್ಥಿತಿ ನಿರ್ಮಾಣವಾಯಿತು. ಕರೆಂಟ್ ಬರಲಿಲ್ಲ. ಹಳ್ಳಿಗಳಲ್ಲಂತೂ ವಿದ್ಯಾರ್ಥಿಗಳು ಓದಿಕೊಳ್ಳೋದಕ್ಕೆ ಪರದಾಡಬೇಕಾಯಿತು. ಕರೆಂಟ್ ಬರಲಿಲ್ಲ. ರಾಜ್ಯದೆಲ್ಲೆಡೆ ಲೋಡ್ ಶೆಡ್ಡಿಂಗ್ ಇದ್ದಾಗಲೂ ಅತ್ಯಂತ ಕಡಿಮೆ ಕರೆಂಟ್ ಪಡೆದವರು ನಗರವಾಸಿಗಳಲ್ಲ, ಹಳ್ಳಿ ಜನ. ಈ ಪರಿಸ್ಥಿತಿ ಮುಂದಿನ ವರ್ಷ ಕೂಡ ಮುಂದುವರಿಯೋ ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇವೆ. ಈ ವರ್ಷದ ರೀತಿಯಲ್ಲೇ ಮುಂದಿನ ವರ್ಷವೂ ಕಾಂಗ್ರೆಸ್ನವರು ಬಿಜೆಪಿಯವರು ಒಬ್ಬರ ಮೇಲೊಬ್ಬರು ಕೆಸರೆರಚ್ಕೊಳ್ತಾರೆ. ಕರ್ನಾಟಕ ಕಗ್ಗತ್ತಲಲ್ಲೇ ಇರುತ್ತೆ. ವಿವಾದ ನಂಬರ್ 4. ಕನ್ನಡ ಚಿತ್ರರಂಗದಲ್ಲಿ ಒಣಪ್ರತಿಷ್ಠೆಯ ಕದನ. ಕನ್ನಡ ಚಿತ್ರರಂಗ ಈ ವರ್ಷವಿಡೀ ಸುದ್ದಿಯಲ್ಲಿತ್ತು. ಆದರೆ ಅದು ಹಿಟ್ ಚಿತ್ರಗಳಿಂದ ಅಲ್ಲ, ಪ್ರಶಸ್ತಿಗಳು ಬಂದುವು ಅನ್ನೋ ಸಂತೋಷದಿಂದನೂ ಅಲ್ಲ. ಬದಲಿಗೆ ವಿವಾದಗಳಿಂದ ವರ್ಷದ ಕೊನೆಯವರೆಗೂ ಸುದ್ದಿಯಲ್ಲಿತ್ತು. ಚಿತ್ರರಂಗ ಮೊದಲಿಗೆ ವಿವಾದದಲ್ಲಿ ಸುದ್ದಿ ಮಾಡಿದ್ದು ರಮ್ಯಾ ಗಲಾಟೆಯಲ್ಲಿ. ದಂಡಂ ದಶಗುಣಂ ಚಿತ್ರದ ಪ್ರಚಾರಕ್ಕೆ ರಮ್ಯಾ ಕೈ ಕೊಟ್ರು ಅಂತ ನಿರ್ಮಾಪಕ ಗಣೇಶ್ ಚಿತ್ರ ನಿರ್ಮಾಪಕರ ಸಂಘಕ್ಕೆ ದೂರು ಕೊಟ್ರು. ತಾನು ಕೊಟ್ಟ ಸಾಲವನ್ನೇ ವಾಪಸ್ ಕೊಟ್ಟಿಲ್ಲ ಅಂತ ರಮ್ಯಾ ತಿರುಗಿ ಬಿದ್ರು. 1 ವರ್ಷದ ನಿಷೇಧ ಹೇರಿದ ನಿರ್ಮಾಪಕರ ಸಂಘ ಆಮೇಲೆ ಅಂಬರೀಶ್ ಖರ್ಜಿಸಿದಾಗ ರಮ್ಯಾ ಮೇಲಿನ ನಿಷೇಧ ವಾಪಸ್ ಪಡೆದುಕೊಳ್ತು. ಇನ್ನು ಪ್ರತಿಷ್ಠೆಯ ವಿಷಯಕ್ಕೆ ಚಿತ್ರರಂಗ ಗುದ್ದಾಡಿಕೊಂಡಿದ್ದು ವಿಷ್ಣುವರ್ಧನ ಚಿತ್ರದ ಟೈಟಲ್ ವಿಚಾರದಲ್ಲಿ. ಚಿತ್ರದ ಟೈಟಲ್ ಗಲಾಟೆ ಕೊನೆಗೂ ಬಗೆಹರಿಯಲೇ ಇಲ್ಲ. ಟೈಟಲ್ ಗಲಾಟೆಯಲ್ಲಿ ಎಲ್ಲರ ಮಾತನ್ನು ಕೇಳಿದ ದ್ವಾರಕೀಶ್ ಕೊನೆಗೆ ತಮಗೆ ಸರಿ ಎನಿಸಿದಂತೆ ಮಾಡಿ ಚಿತ್ರವನ್ನು ರಿಲೀಸ್ ಮಾಡಿದ್ರು. ಭಾರತಿ ವಿಷ್ಣುವರ್ಧನ್ ಕೂಡ ಕೊನೆಗೆ ಬೇಸತ್ತು ಸುಮ್ಮನಾಗಿ ಬಿಟ್ರು. ವರ್ಷದ ಆರಂಭದಲ್ಲಿ ಶುರುವಾದ ವಿವಾದ ಕೊನೆಗೆ ಏನೂ ಆಗದೆ ತಣ್ಣಗಾಯ್ತು. ಕೂಲ್ ಚಿತ್ರದ ವಿವಾದ ಇತ್ಯರ್ಥವಾಗಿದ್ದು ಇದೇ ವರ್ಷ. ಏನೇ ಗಲಾಟೆ ಮಾಡ್ಕೊಂಡ್ರು ಗಣೇಶ್ಗೆ ಕೂಲ್ ಬಿಸಿ ಆಯ್ತೆ ಹೊರತು ತಂಪು ಕೊಡ್ಲಿಲ್ಲ. ಹೀಗೆ ಈ ವರ್ಷವಿಡೀ ಕನ್ನಡ ಚಿತ್ರರಂಗ ವಿವಾದಗಳಿಂದ ಸುದ್ದಿ ಮಾಡ್ತಾನೆ ಇತ್ತು. ಹಿಟ್ ಚಿತ್ರಗಳ ಸಂಖ್ಯೆಗಿಂತಲೂ ವಿವಾದಗಳ ಸಂಖ್ಯೆ ಹೆಚ್ಚಿರೋದು ಕನ್ನಡ ಚಿತ್ರರಂಗದ ಈ ವರ್ಷದ ಸಾಧನೆ ಹಾಗೂ ವಿಶೇಷ. ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ವಿವಾದ ಕೂಡ ಆಯಿತು. ಇದರ ಜೊತೆ ಇನ್ನೂ ಹಲವು ವಿವಾದಗಳನ್ನ ನೋಡೋಣ ಒಂದು ಬ್ರೇಕ್ನ ನಂತರ.